ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ ಸರ್ಕಾರದ ಗಮನ ಸೆಳೆಯಲು ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಪಾಲಿಕೆ ಪಯಣದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಹೆಬ್ಬಾಳದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಸಲು ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಜನರ ನಾಡಿ ಮಿಡಿತ ಏನು, ಈ ಕುರಿತು ನ್ಯೂಸ್ 18 ಕನ್ನಡ ಪಾಲಿಕೆ ಪಯಣ ಆರಂಭಿಸಿದೆ. ಬನ್ನಿ, ಇವತ್ತಿನ ಪಾಲಿಕೆ ಪಯಣ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿದೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 11 ವಾರ್ಡ್ಗಳಿದ್ದಾವೆ. ಈ 11 ವಾರ್ಡ್ಗಳಲ್ಲಿ ಹೆಬ್ಬಾಳ, ಆರ್.ಟಿ. ನಗರ ಸೇರಿದಂತೆ ಜಯಚಾಮರಾಜೇಂದ್ರ ನಗರ, ದಿನ್ನೂರು, ಮನೋರಾಯನಪಾಳ್ಯ, ವಿಶ್ವನಾಥ ನಾಗೇನಹಳ್ಳಿ, ಗಂಗಾನಗರ, ಭೂಪಸಂದ್ರ, ನಾಗಶೆಟ್ಟಿಹಳ್ಳಿ, ಗೆದ್ದಲಹಳ್ಳಿ, ಈ 11 ವಾರ್ಡ್ಗಳಲ್ಲಿ ಜನರ ಸಮಸ್ಯೆಗಳೇನು, ಅವರ ಮನದಾಳ ಏನು, ಸಂಕಷ್ಟ ಏನು, ಈ ಕುರಿತು ಅರಿಯೋಣ. ನಾನು ಶರಣು ಹಂಪಿ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಹೆಬ್ಬಾಳ ವಾರ್ಡ್ಗೆ ಹೋಗೋಣ. ಅಲ್ಲಿಯ ಜನ ಏನು ಹೇಳ್ತಾರೆ ನೋಡೋಣ ಬನ್ನಿ. ನಾವೀಗ ಹೆಬ್ಬಾಳ ವಾರ್ಡಲ್ಲಿದ್ದೀವಿ. ಇಲ್ಲಿಯ ಜನ ಸಮಸ್ಯೆ ಏನು ಮತ್ತು ಜಿಬಿಎ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಚುನಾವಣೆ ಬೇಕು ಸರ್. ಇಲ್ಲಾಂದರೆ ನಾವೆಲ್ಲ MLA ಅವ್ರ ಹತ್ರ ಹೋಗ್ಬೇಕಾಗುತ್ತೆ, ನಮ್ಮ ಸಾಹೇಬ್ರ ಹತ್ರ. ಚುನಾವಣೆ ಆದರೆ ನಮ್ಮ ಯಾರು ಗೆಲ್ತಾರೋ ನಮ್ಮ ಲೋಕಲಲ್ಲಿ ಅವ್ರು ಬಂದು ನೋಡ್ಕೊತಾರೆ. ಪ್ರಾಬ್ಲಮ್ ಅಂದರೆ ಅದು ಲೆವೆಟ್ ಪ್ಲ್ಯಾನ್ ಎಲ್ಲ ಇದು ಲೋಕಲ್ ಏರಿಯಾ ಇರೋದ್ರಿಂದ ಸ್ವಲ್ಪ ಕೆಲಸ ನಿಧಾನ ಆಗ್ತಾಯಿದೆ ಕೆಲಸಗಳಾಗ್ತಾಯಿದೆ ಸರ್, ಏನು ತೊಂದರೆ ಇಲ್ಲ. ಪ್ರತಿಯೊಂದಕ್ಕೂ ನಾವು MLA ಅವರು ಸಾಹೇಬ್ರ ಹತ್ರ ಹೋಗಿ ನಾವು ಮಾತಾಡೋಕ್ಕಾಗಲ್ಲ. ಇಲ್ಲಿನ ಲೋಕಲ್ ಲೀಡ್ರ್ ಯಾರಿದ್ದಾರೆ, ನಮ್ಮ ಕಾರ್ಪೊರೇಟ್ರು, ಎಕ್ಸ್ ಕಾರ್ಪೊರೇಟ್ರು, ಅವರು ನಮ್ಮೆಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ. ಎಲ್ಲ ಸ್ಟೇಟಲ್ಲೂ ಆಗ್ಬಿಟ್ಟೈತೆ, ಕರ್ನಾಟಕದಲ್ಲೊಂದು ಆಗಿಲ್ಲ. ಬೇಗ ಮಾಡಿದ್ರೆ ಒಳ್ಳೇದು ಸರ್. ಎಲ್ಲದಕ್ಕೂ MLA ಹತ್ರ ಹೋಗೋಕ್ಕಾಗಲ್ಲ. ಆದರೂ ಅವರು ಎಕ್ಸ್ ಕೌನ್ಸಿಲರು ನಮಗೆ ಅಷ್ಟು ವರ್ಷ 10 ವರ್ಷ ಆಗಿದ್ರು ನಾವು ಹೋಗಿ ಹೇಳಿದ್ರೆ ನಮ್ಮ ಕೆಲಸ ಮಾಡಿಕೊಡ್ತಾರೆ. ಜಿಬಿಎ ಎಲೆಕ್ಷನ್ ಆಗಬೇಕು. ಸಮಸ್ಯೆ ಮುಂಚೆ ಇತ್ತು, ಇವಾಗ ಸರಿ ಮಾಡ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ನೀರು ಬಂದರೆ ಎಲ್ಲ ತುಂಬೋಗೋದು ಏರಿಯಾ ಎಲ್ಲ. ಮೊನ್ನೆ ನೀರು ಬಂದು ತುಂಬೋಗಿತ್ತು. ನೋಡ್ಬೋದು, ಮೋರಿಯೆಲ್ಲ ನಾವೇ ಎತ್ತಿದ್ದೀರಿ. ರಸ್ತೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಮೋರಿ ತುಂಬ ಪ್ರಾಬ್ಲಮ್ ಇತ್ತು. ಫುಲ್ ಮಣ್ಣನ್ನ ತುಂಬೋಗಿ ತುಂಬ ಕಷ್ಟ ಆಗಿತ್ತು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಎಲೆಕ್ಷನ್ ಆಗಬೇಕು, ಆಗಿಲ್ಲ. ಈಗ ಯಾರನ್ನ ಹೋಗಿ ಕೇಳೋದು ಅನ್ನೋದು ಗೊತ್ತಿಲ್ಲ. ಕಸ ಅಲ್ಲಿ ರೋಡ್ಗಳೆಲ್ಲ ಈ ಥರ ಮಾಡಿದರೆ ಓಡಾಡೋದಕ್ಕೆ ತೊಂದರೆ ಆಗುತ್ತೆ. ನೀರು ಸರಿಯಾಗಿ ಬರ್ತಾ ಇಲ್ಲ. ಅದೇ ಮಳೆ ಬಂದರೆ ಫುಲ್ ಇಲ್ಲಿವರೆಗೂ ನೀರು, ಇಲ್ಲಿ ಬಾಗಿಲವರೆಗೂ ಬರ್ತವೆ. ಹೆಂಗೆ ನಾವು ಸಮಸ್ಯೆ ಇದು ಮಾಡೋದೇ? ಯಾರಿಗೆ ಹೇಳ್ಕೊತೀರಮ್ಮ ನೀವು? ಯಾರಿಗೆ ಹೇಳಕ್ಕೆ ಇಲ್ಲಿ ಯಾರು ಬರಲ್ವೇ? ಅದು ಇನ್ನೂ ಎಲೆಕ್ಷನ್ ಇದಾಗಿಲ್ಲ. ಏನೋ ಇದು ಮಾಡಿದ್ರೆ ಅವರು ಹತ್ರ ನಾವು ಇದು ಮಾಡ್ಕೊಬೋದು. ನಿಮಗೆ ಎಲೆಕ್ಷನ್ ಆಗ್ಬೇಕಾ ಆಗ್ಬಾರ್ದಾ? ಹಿಂಗೆ ಇದ್ರೆ ಇಲ್ಲ, ಖಂಡಿತ ಆಗಲೇಬೇಕು ಸರ್. ಯಾಕಂದರೆ ಸ್ವಲ್ಪ ಅದು ಇದು ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ. ನಮ್ಮ ಏರಿಯಾದಾಗ ನೀರು ಬರಲ್ಲ, ಕುಡಿಯೋ ನೀರು ಬಿಟ್ಟರು ಗಲೀಜು ಬರುತ್ತೆ. ಇಲ್ಲೋಗಿ MLA ಕಾರ್ಪೊರೇಟ್ಗೆಲ್ಲ ಹೇಳಿದ್ರು ಅವ್ರು ಏನು ಕೇರ್ ಮಾಡಲ್ಲ. ಬರ್ತಾವಮ್ಮ, ಬತ್ತೀರಿ ಅಂತ ನಮ್ಮ ಕಷ್ಟ ಸುಖ ನೋಡೋರಿಲ್ಲ. ನೀರು ಸರಿಯಾಗಿ ಬಿಡಲ್ಲ, ಬಿಟ್ಟು ಗಲೀಜು ಬರ್ತೈತೆ. ಓಕೆ. ಆ ಗಲೀಜು ನೀರು ನಾವು ಹಿಡ್ಕೊಂಡು ಸೊಂಪಿಗೆ ಹಾಕ್ಬಿಟ್ರೆ ತಿರ್ಗಿ ಸೊಂಪಾಗೆ ನೀರೆಲ್ಲ ಆಚೆ ಒಯ್ಬೇಕು. ಮಳೆ ಬಂದ್ರೆ ಕಷ್ಟನಾ? ಕಷ್ಟ. ನೀರು ಮೂರು ನೀರೇ ಬರ್ತೈತೆ, ಡ್ರಮ್ಗಳೇ ಕೊಚ್ಕೊ ಬರ್ತೈತೆ. ಡ್ರಮ್ಗಳೇ ಮನೆ ಒಂದು ಡ್ರಮ್ಮು ಈ ಕಡೆ ಬಂದು ನಿಂತಿತ್ತು. ನೋಡಿದ್ರಲ್ಲ ಹೆಬ್ಬಾಳ ವಾರ್ಡ್ನ ಜನತೆ ಏನು ಹೇಳಿದ್ರು ಅಂತ ಹೇಳಿ. ಮಳೆಗಾಲ ಬಂತಂದ್ರೆ ಮನೆ ಒಳಗಡೆ ನೀರು ನುಗ್ಗುತ್ತೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಇದರ ಜೊತೆಗೆ ಹಲವು ಸಮಸ್ಯೆಗಳನ್ನು ಕೂಡ ಹೇಳ್ಕೊಂಡ್ರು. ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಜಿಬಿಎ ಎಲೆಕ್ಷನ್ ಬೇಕೇ ಬೇಕು, ಸಾಧ್ಯ ಆದಷ್ಟು ಬೇಗ ಚುನಾವಣೆ ಆಗಲಿ ಅಂತಲೂ ಕೂಡ ತಮ್ಮ ಅಭಿಮತವನ್ನು ಹೇಳ್ಕೊಂಡಿದ್ದಾರೆ. ಹಾಗಾದರೆ ನೆಕ್ಸ್ಟ್ ವಾರ್ಡ್ ಗಂಗಾನಗರ. ಈ ಗಂಗಾನಗರ ವಾರ್ಡ್ನ ಜನತೆ ಏನು ಹೇಳ್ತಾರೆ ನೋಡ್ಕೊಂಬರೋಣ. ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಗಂಗಾನಗರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿಯ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. ನೀರಿನ ವ್ಯವಸ್ಥೆ ಭಾಳ ಇದೆ. ಇಲ್ಲಿ ನೀರು ಸರಿಯಾಗಿ ಬರಲ್ಲ. ಕಾವೇರಿ ವಾಟ್ರ್ ಬಿಡ್ತಾರೆ, ಯಾವಾಗ ಒಂದು ಸರಿ ಬರುತ್ತೆ. ಅದಾದಮೇಲೆ ಕಾರ್ಪೊರೇಷನ್ ನೀರು ಅಂತ ಮಾಡಿದ್ದಾರೆ. ಆ ನೀರಿಗೆ ಯಾರು ಹೊಣೆ ಇಲ್ಲ. ಯಾರ ಮನೆ ಮುಂದಿದೆಯೋ ಅವ್ರಿಗೆ ಅಷ್ಟೇ ಹೋಗುತ್ತೆ, ಪಕ್ಕದವ್ರಿಗೆ ಯಾರಿಗೂ ಹೋಗಲ್ಲ.
ಹೀಗಾಗಿ ಎಲ್ಲ ಥರದಲ್ಲೂ ವಾಟರ್ ಸಮಸ್ಯೆ ಇದೆ. ಇವಾಗ ನಾವು ಡೈರೆಕ್ಟಾಗಿ ಯಾರನ್ನೂ ಅಪ್ರೋಚ್ ಮಾಡೋಕ್ಕಾಗಲ್ವಲ್ಲ ಸರ್, ಯಾಕಂದ್ರೆ ಪರ್ಟಿಕ್ಯುಲರ್ ಕೌನ್ಸಿಲರ್ ಅಂತ ಇದ್ದರೆ ಅವ್ರು ನಾವು ಡೈರೆಕ್ಟಾಗಿ ಮಾತಾಡ್ಬೋದು. ಇವಾಗ ಇರೋ MLAಗಳನ್ನ ಮೀಟ್ ಮಾಡೋಕ್ಕಂತೂ ಕಷ್ಟ. ಆದ್ದರಿಂದ ಅವಾಗ ಎಲೆಕ್ಷನ್ ಭಾಳ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಕಾರ್ಪೊರೇಟರ್ ಇರ್ಬೇಕು ಸರ್. ಸಮಸ್ಯೆ ಬಂದರೆ MLA ತಗ ಹೋಗಿದ್ದು ಆಗುತ್ತಾ? ಆಗುತ್ತೆ ಸರ್, ಮಾಡಬೇಕು. ಮಾಡಿದ್ರೆ ಒಳ್ಳೇದು. ನಮ್ಮ ಏರಿಯಾಗೆ ಸಮಸ್ಯೆ ಬಂದರೆ ಕಾರ್ಪೊರೇಟರ್ ಹತ್ರ ಹೋಗ್ಬೋದು ನಾವು. ಏನೋ ಪೈಪೆಲ್ಲ ಹಾಕ್ಬಿಟ್ಟು ಆವಾಗ 2-3 ತಿಂಗಳಾಗಿದೆ. ಇದುವರೆಗೂ ರೋಡ್ ಹೋಗೋಕ್ಕೆ ಬರೋಕ್ಕೆ ಆಗ್ತಾ ಇಲ್ಲ. MLA ಫೋನ್ ಮಾಡಿದೆ, MLA ಇಂಟ್ರೆಸ್ಟೇ ಇಲ್ಲ, ಬರೋದೇ ಇಲ್ಲ ಆ ಕಡೆ. ಇಲ್ಲ ನಾ ಇವಾಗ ಗಾಡಿಗಳ ಟಕ ಎಗಿರಿ ನಮಗೆ ಸೊಂಟ ನೋವುಗಳು ಬಂದ್ಬಿಟ್ಟಿಲ್ಲ. ಅಲ್ಲ, ಎಲ್ಲ ಕೆಲಸಗಳು ಕಮಿಷನ್ ಮುಚ್ಚಕ್ಕೂ ಕೊಡಬೇಕು, ತೆಗಿಯಕ್ಕೆ ಕೊಡಬೇಕು, ಆಗಲೇಬೇಕು. ಅವ್ರು ಎಲ್ಲಿ ಮಾಡ್ತಾರೆ ಸರ್, ಎಲ್ಲ ಕಮಿಷನ್ ಲೆಕ್ಕ. ಇವಾಗೆಲ್ಲ ಪರ್ಸೆಂಟೇಜ್ ಸಿಕ್ಕರೆ ಮಾಡ್ತಾರೆ, ಇವ್ರು ಮಾಡೋದಿಲ್ಲ. ಅವರು ಏನು ಮಾಡೋದಿಲ್ಲ, ಅವ್ರು ಸ್ವಂತದ್ದು ಮಾತ್ರ ಮಾಡ್ಕೊಳ್ತಾರೆ ಅಷ್ಟೇ. ಕಾರ್ಪೊರೇಟರ್ ಎಲೆಕ್ಷನ್ ಆದರೆ ತುಂಬ ಒಳ್ಳೆಯದು. ಅವ್ರು ನಿಯರಾಗಿ ಸಿಗ್ತಾರೆ ನಮಗೆ. ಏನು ನಮ್ಮ ಇಲ್ಲಿ ನಾವು ಪ್ರಾಬ್ಲಮ್ ಇದೆಯೋ ಅದು ಅವ್ರಿಗೆ ಹೇಳ್ಕೊಳ್ಳಿಕ್ಕಾಗತ್ತೆ. ಕಾರ್ಪೊರೇಷನ್ ಆಗಲೇಬೇಕು, ಆದಷ್ಟು ಒಳ್ಳೆ ಬೇಗ ಆದಷ್ಟು ಇನ್ನೂ ಒಳ್ಳೆಯದು. ಏನು ಹೇಳೋದು ಸರ್, ಹಾಕಿದ್ಬಿಟ್ಟವ್ರೆ ಹೆಬ್ಬಳದಲ್ಲಿ ಎಲ್ಲ ರೆಡಿ ಮಾಡೋಷ್ಟು ಇನ್ನೂ ಲೇಟು ಮಾಡ್ತಾನೆ ಅವರೇ, ಮಾಡಿದ್ದೇ ಮಾಡ್ಕೊಂಡವ್ರೆ, ಬೇರೆ ಏನಿಲ್ಲ. ಅದೇ ಸಮಸ್ಯೆ. ಎಲೆಕ್ಷನು ಕಾರ್ಪೊರೇಟರ್ದು ಹಾಗೆ ಲಾಕ್ಡೌನ್ ಮುಂಚೆ ಆಗಿತ್ತು, ತಿರ್ಗಿ ಆಗಿಲ್ಲ. ಇನ್ನೇನು ಆಗೋ ಸಮಸ್ಯೆ ಕಾಣ್ತಾ ಇಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ರೋಡು ಅಷ್ಟೇ, ಅದು ಆಗದಿರೋದು ಬೇಗ ಕ್ಲಿಯರ್ ಮಾಡಿ ಕ್ಲೋಸ್ ಮಾಡಲ್ಲ. ಕೋರ್ಟು ಡೈರೆಕ್ಷನ್ ಕೊಟ್ಟಿದೆ, ಅವ್ರು ಮಾಡದೇ ಇರೋದು ಏನು ಮಾಡೋಕ್ಕಾಗ್ತದೆ. ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದೆ, ಆಗಸ್ಟ್ ಒಳಗಡೆ ಮಾಡಿ ಅಂತ. ಅವ್ರು ಮಾಡ್ತಾರೆ. ಫ್ರೀ ಕೊಡಲಿ, ಪೂರ್ತಿಯಾಗಿ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹೌದು ಅಂಥವ್ರು ಕೊಡಲಿ. ಎಲ್ಲ ಭಗವಂತ ಆರೋಗ್ಯ ಕೊಟ್ಟಿರುವಾಗ, ದುಡಿಯೋಕ್ಕೆ ಶಕ್ತಿ ಕೊಟ್ಟಿರುವಾಗ, ಮೈ ತುಂಬ ಶಕ್ತಿ ಇರುವಾಗ ಅವರಿಗೆ ಫ್ರೀ ಕೊಟ್ಟರೆ ಏನು ಪ್ರಯೋಜನ? ಎಲೆಕ್ಷನ್ ಬೇಕು, ಮಾಡಬೇಕಲ್ಲ. ಅವರು ಮಾಡ್ತಾ ಇಲ್ವಲ್ಲ, ಯಾಕೆಂದರೆ ಒಳ್ಳೆ ಅಧಿಕಾರದಲ್ಲಿ ಕರೆಕ್ಟಾಗಿ ಕೂತಿದ್ದಾರೆ. ಏನು ಬೇಕೋ ಲೂಟಿ ಮಾಡ್ತಾರೆ. ಏನು ಬೇಕಿಲ್ಲ ಎಲೆಕ್ಷನ್ ಅವ್ರಿಗೆ ಬೇಕಾಗಿಲ್ಲ, ಸಾರ್ವಜನಿಕರಿಗೆ ಬೇಕಷ್ಟೇ. ನೋಡಿದ್ರಲ್ಲ ಗಂಗಾನಗರ ವಾರ್ಡ್ನ ನಿವಾಸಿಗಳ ಸಮಸ್ಯೆಗಳೇನು ಮತ್ತು GBA ಎಲೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಕುರಿತು ಹೇಳಿರೋದು. ನೆಕ್ಸ್ಟ್ RT ನಗರ ವಾರ್ಡ್ ಕಡೆಗೆ ಹೋಗೋಣ, ಅಲ್ಲಿಯ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ RT ನಗರದಲ್ಲಿದ್ದೇನೆ. ಈ RT ನಗರ ವಾರ್ಡ್ನಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಚರಂಡಿಗಳೆಲ್ಲ ತೆಗಿತಾ ಇದ್ದಾರೆ, ತೆಗೆದು ಮಣ್ಣು ಎತ್ತಿ ಬಿಸಾಕಬೇಕು. ಅವರು ಅಲ್ಲಲ್ಲೇ ಬಿಟ್ಟಿರೋದ್ರಿಂದ ಮತ್ತೆ ಹೋಗಿ ಸೇರ್ಕೊಂಡು ಮತ್ತೆ ಕಟ್ಕೊತಾ ಇರ್ತೈತೆ. ಏನಂತ ಈ ಕಸಗಳು ಹಾಕ್ತಾರಪ್ಪ, ಅದೇ ನಾಯಿಗಳು ಒಂದು ಕಾಟ. ಓಟು ಕೇಳಕ್ಕೆ ಬರ್ತಾರೆ, ಅವಾಗ ಎಲ್ಲ ಮಾಡ್ತೀನಿ ಅಂತಾರೆ. ಇವಾಗ ನೋಡಿ ಕಸಾಗೆ ಒಂದು ವ್ಯವಸ್ಥೆ ಮಾಡಬೇಕು, ಎಲ್ಲ ಒಂದು ಕಡೆ ಹಾಕಬೇಕು. ಅಭಿಷೇಕ್ ಏರಿಯಾ ಅಂತಾರೆ, ಎಷ್ಟು ಗಲೀಜು ಅದೆಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ. ನಾವು ಫೋನ್ ಮಾಡಿ ಈ ಥರ ಇದೆ ಸರ್ ಅಂತ ಹೇಳಬೇಕು. ಯಾರು ಕಾರ್ಪೊರೇಟರ್ ಇಲ್ಲ ಅಂದರೆ ನಾವು ಯಾರು ಹೇಳೋದು? ಅದಕ್ಕೋಸ್ಕರ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಈಗ ಕಾರ್ಪೊರೇಟರ್ಗಳು ಇಲ್ಲ ಅಂದರೆ ಎಲ್ಲದು MLAಗಳ ಹತ್ರನೂ ಹೋಗೋ, ಮಿನಿಸ್ಟರ್ಗಳನ್ನ ಮೀಟ್ ಮಾಡಬೇಕು. ಕಾರ್ಪೊರೇಟರ್ ಏರಿಯಾದಲ್ಲಿ ಇದ್ದರೆ ಹತ್ರ ಇದ್ದರೆ ಕಾರ್ಪೊರೇಟರ್ನ ಮೀಟ್ ಮಾಡಿ ಈ ಥರ ಪ್ರಾಬ್ಲಮ್ ಇದೆ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿದ್ರು ಹೇಳ್ಬೋದು. ಸಾಹೇಬರುಗಳು ಮಿನಿಸ್ಟ್ರುಗಳು ಇರೋಲ್ಲ, ಒಂದೊಂದು ಸಾರಿ ಮೀಟಿಂಗ್ ಇರ್ತದೆ, ಸೆಷನ್ಗಳಿರ್ತದೆ, ಅವ್ರದ್ದೇ ಆದ ಜವಾಬ್ದಾರಿಗಳಿರ್ತದೆ. ಅದರಿಂದ ಅವ್ರಿಗೆ ಸ್ವಲ್ಪ ತೊಂದರೆನೇ ಇದು. ಕಾರ್ಪೊರೇಟ್ BBMP ಎಲೆಕ್ಷನ್ ಆದರೆ ತುಂಬ ಒಳ್ಳೆಯದು. ಎಲೆಕ್ಷನ್ ಮಾಡಿದಷ್ಟು ಒಳ್ಳೆಯದು. ದುರಂತ ಎಲೆಕ್ಷನ್ ಮಾಡಬೇಕು, ಕೌನ್ಸಿಲರ್ಗಳು ಇರಬೇಕು ಲೋಕಲಲ್ಲಿ ಅವರಿದ್ದರೆ ಎಲ್ಲದಕ್ಕೂ ಸೇಫ್ಟಿ. ಎಲೆಕ್ಷನ್ ಆಗಿ ಕೌನ್ಸಿಲರ್ ಇದ್ದರೆ ಒಂದು ಬೆನಿಫಿಟ್ಟು. BBMP ಎಲೆಕ್ಷನ್ನು ಆಗಲೇಬೇಕು ಸರ್. GBA ಎಲೆಕ್ಷನ್ನು ಆಗಲಿಲ್ಲ ಅಂದರೆ ಭಾರಿ ಕಷ್ಟ ಆಗ್ತೈತೆ. ಎಲ್ಲ ನಾವು ಏನು ಸಣ್ಣ ಪುಟ್ಟ ಒಂದು ಕೆಲಸ ಕಾರ್ಯಗಳಿಗೂ ಹೋಗಿ ಮಿನಿಸ್ಟರ್ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಕಾರ್ಪೊರೇಟರ್ ಇದ್ದರೆ ಕಾರ್ಪೊರೇಟರ್ ಹತ್ರ ಹೋಗಿ ನಮ್ಗೆ ಏನೇ ಕೆಲಸ ಇರಲಿ ಅವ್ರು ಬಂದು ಸ್ಪಂದಿಸ್ತಾರೆ, ಬಂದು ನಮ್ದು ಏನೇ ಕೆಲಸ ಇದ್ರೂ ಮಾಡಿಕೊಡ್ತಾರೆ ಅವರು. ಕಾರ್ಪೊರೇಟರ್ ಇಲ್ಲ, ಕಾರ್ಪೊರೇಟರ್ ಬೇಕು. ಕಾರ್ಪೊರೇಟರ್ ಇನಿಷಿಯೇಟಿವ್ ತೊಗೊಳ್ತಾ ಇಲ್ಲ. ಏನು ಮಾಡೋದೀಗ? ಎಲ್ಲ ಕಡೆ ಇವ್ರದ್ದು ಕೆಟ್ಟ ಹೆಸರು ಬಂತು ಅಂದರೆ ನಾವು ಗೆಲ್ತೀವೋ ಬಿಡ್ತೀವೋ ಅನ್ನೋ ಒಂದು ಸಂಶಯ ಶುರುವಾಗುತ್ತೆ. ಆ ಸಂಶಯದಿಂದ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ತಾರೆ ಅಷ್ಟೇ. ಎಷ್ಟು ದಿವಸ ಇವಾಗ ಕಳ್ಳ ನಾನು, ಎಷ್ಟು ದಿವಸ ತಪ್ಪಿಸ್ಕೊಳ್ಳಿ, ನಾನು ಯಾವತ್ತು ಒಂದು ದಿವಸ ಸಿಗಾಕೋತೀನಿ ಅಷ್ಟೇ. ನಾವು ನೀರು ಬಿಡೋನು ಬರ್ತಾನೆ, ಅವ್ರು ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಆ ಕಡೆ ಬಿಟ್ಕೊಂಡೋಗ್ತಾನೆ, ಇಲ್ಲಾಂದರೆ ಅಪಾಯಿಂಟ್ಮೆಂಟ್ಸ್ ಹೋಗ್ತದೆ. ಇದೇ ಕೆಲಸ ನಡೀತಾ ಇರೋದು ಸರ್. ದುಡ್ಡು ಕೊಡ್ತಿದ್ದು ಯಾರು ಕೆಲಸ ಮಾಡಲ್ಲ, ದುಡ್ಡು ಕೊಟ್ರೇನೆ ಎಲ್ಲ. ಎಲೆಕ್ಷನ್ ಮಾಡಬೇಕು. ಕಾರ್ಪೊರೇಟರ್ ಇದ್ದರೆ ನಾವು ಏನು ಬೇಕಾ ಕೇಳ್ಬೋದು, ಕಾರ್ಪೊರೇಟರ್ ಇಲ್ಲ ನಾವು ಯಾರು ಕೇಳೋದು ಹೇಳಿ. ನೋಡಿದ್ರಲ್ಲ ಇಲ್ಲಿಯ ವಾರ್ಡ್ನ ಜನ ಏನು ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ವಿಶ್ವನಾಥ ನಾಗೇನಹಳ್ಳಿ ವಾರ್ಡಿಗೆ ಹೋಗೋಣ, ಅಲ್ಲಿಯ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಾನೀಗ ವಿಶ್ವನಾಥ ನಾಗೇನಹಳ್ಳಿ ವಾರ್ಡಲ್ಲಿದ್ದೀನಿ, ಇಲ್ಲಿಯ ಜನ ಏನು ಹೇಳ್ತಾರೆ ಮಾತಾಡ್ಸೋಣ ಬನ್ನಿ. ಎಲ್ಲ ಗಬ್ಬೆ ಬರ್ಸಿದ್ದಾರೆ. ನಾನು 5 ಸತಿ ಕಂಪ್ಲೇಂಟ್ ಮಾಡಿದ್ದೀನಿ, ಯಾರೂ ತಲೆನೇ ಕಟ್ಸ್ಕೊಂತ ಇಲ್ಲ. ರೋಡ್ 20 ಸತಿ ಆಗಿದ್ದಾರೆ, ಕ್ಲೀನ್ ಮಾಡಲ್ಲ. 6 ವರ್ಷ ಆಯ್ತು, ಅನುಕೂಲ ಆಯ್ತು ಅವ್ರಿಗೆ. ಅಧಿಕಾರಿಗಳು ಒಳ್ಳೆ ಅನುಕೂಲ ಆಯ್ತು ಅಷ್ಟೇ.
ಅದಕ್ಕೆ ಕಲ್ಲು ಹೋಗಿ 2 ವರ್ಷ ಆಯಿತು, ಹೇಳಿ ಒಂದು ದಿವಸನೂ ಮಾಡಲಿಲ್ಲ. ಎಲ್ಲ ತಿಪ್ಪೆಗುಂಡಿ ಮಾಡ್ತಾರೆ. ಇವಾಗ ಎಷ್ಟೊಂದು ಜನ ಕ್ಯಾಬ್ ಏರಿಯಾ ಗೊತ್ತಾಗಿ ಯಾವ ಏರಿಯಾ ಸರ್ ಡ್ರಾಪ್ ಅಂತ ಕೇಳ್ತಾರೆ. ನಾವೇನು ಹೇಳಿದ್ರೆ ಬುಕಿಂಗ್ ಕ್ಯಾನ್ಸಲ್ ಮಾಡ್ತಾರೆ ಸರ್. ಸರ್ ಜನವರಿಯಿಂದ ಆಗಿದ್ದಾರೆ ಸರ್, 5 ತಿಂಗಳಾಯ್ತು ಸರ್. ಅದು 5 ತಿಂಗಳು ಎಷ್ಟು ಕಷ್ಟ. ಡೈಲಿ ಓಡಾಡ್ತೀವಿ ಸರ್ ಕಾರ್ಪೊರೇಟ್ ಆಫೀಸ್ಗೆ. ಹಿಂಗೆ ಒಂದು ರೋಡ್ ಸರ್ 1 ಕಿಲೋಮೀಟರ್, ಇವಾಗ ಸುತ್ತ 4 ಕಿಲೋಮೀಟರ್, ಅದು ಫುಲ್ ಧೂಳು. ಯಾವ ರೇಂಜಿಗೆ ಧೂಳು ಅಂದ್ರೆ ಓಡಾಡೋಕ್ಕೂ ಆಗಲ್ಲ. 2 ಮಾಸ್ಕ್ ಹಾಕೊಂಡು ಓಡಾಡಬೇಕು. ಅವರು ರೋಡ್ಗಳು ಬೇರೆ ಸರಿ ಇಲ್ಲ, ಗಾಡಿಗಳೆಲ್ಲ ಬೇರೆ ರಿಪೇರಿ ಬರ್ತಾ ಇದೆ. ಯಾರು ಈ ಕಡೆ ಎಲ್ಲ ಆಟೋನೇ ಬರಲ್ಲ. ಜನಗಳಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ರೋಡ್ಗಳಿಲ್ಲ, ಎಲ್ಲ ಸುತ್ತಾರ್ಕೊಂಡ್ಬರ್ಬೇಕು, ಆರ್ ಟಿ ನಗರ ಹೋಗ್ಬೇಕು. ಆಮೇಲೆ ಆಟೋದವ್ರು ಈ ಕಡೆ ಬರೋದೇ ಇಲ್ಲ. ಇದೆ, ನಾವು ಕೌನ್ಸಿಲರ್ನ ಅಪ್ರೋಚ್ ಮಾಡೋಕ್ಕೆ ಈಸಿ ಆಗ್ತದೆ, MLAಗಳನ್ನ ಅಪ್ರೋಚ್ ಮಾಡೋಕ್ಕಾಗಲ್ಲ. ಸೊ ಕೌನ್ಸಿಲರ್ ಇದ್ದರೆ ನಾವು ಹೋಗಿ ಅವ್ರ ಹತ್ರ ಕೇಳ್ಬೋದು. ಏನಂದರೆ ಅದೇ ರೋಡಿನ ಸಮಸ್ಯೆ ಇದೆ. ಈಗ ಸ್ಕೂಲ್ ಶುರು ಆಗ್ತದೆ, ಮಕ್ಕಳನ್ನ ಕರ್ಕೊಂಡು ಹೋಗೋದು ಬರೋದು ಕಷ್ಟ ಆಗ್ತದೆ. ಸ್ವಲ್ಪ ಆದರೆ ಜಲ್ದಿ ರೋಡ್ ಆದರೆ. ರೋಡು ಮೇಯ್ನು ಯಾವುದೊಂದು ಇಲ್ಲ, ರೋಡ್ ಇಲ್ಲ. ಪ್ಲಸ್ ಬಂದು ಕಸದವರು ಬರೋದೇ ಇಲ್ಲ. ನಾ ಕಂಪ್ಲೇಂಟ್ ಮಾಡಿದೆ, ಖುದ್ದಾಗಿ ನಾನೇ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದೆ, ಯಾರು ಬರೋದಿಲ್ಲ. ವೀಕ್ಲಿ ಒನ್ಸ್ ಬಂದರೆ ಕಸ ನಾವು ಹೆಂಗೆ ಎತ್ಕೊಂಡು ಹೋಗೋದು ನೀವು ಹೇಳಿ. ಆಗಿದ್ರೆ ಒಳ್ಳೇದೇ. ನಾವು ಹೋಗ್ಬಿಟ್ಟು ನಾವು ಇವ್ರ ಹತ್ರ, ಮುಖ್ಯವ್ರ ಹತ್ರ ಹೋಗ್ಬಿಟ್ಟು ಹೇಳ್ಬೋದು. ಇವಾಗ ಸದ್ಯಕ್ಕೆ ಯಾರು ಇಲ್ಲ ಅಲ್ವಾ. ಕಸದ ಲಾರಿಗೆ ಬರಬೇಕು, ಧೂಳು ವ್ಯವಸ್ಥೆ ಬಳಗಬೇಕು ಅಷ್ಟೇ. ನೀರ್ದು ಒಂದು ವ್ಯವಸ್ಥೆ ಮಾಡಬೇಕು. ಮಾಡ್ತೀರಿ ಅಂತ ಸುಮಾರು ಹೇಳ್ಕೊಂಡೆ ಅವರೇ. ನಮ್ಮ ಮುನ್ರಾಮಣ್ಣವ್ರಿಗೆ ನಿಲ್ಲಿಸಿ ಕೊಡಿಸ್ತೀರಿ ಅಂತ. ಕೊಟ್ಟಿದ್ದು ಇಲ್ಲ, ಮಾಡಿಸಿದ್ದು ಇಲ್ಲ. ಇವಾಗ ಮುಂದಿನ ತಿಂಗಳು ಏನು ಮಾಡ್ತಾರೆ ನೋಡಬೇಕು, ಕಾಯಬೇಕು. ಆಗಿದ್ರೆ ಒಳ್ಳೇದು. ಒಬ್ರು ಸಿಕ್ತ ಮೇದಕ್ಕನ ನಮ್ಗೆ ಹೆಲ್ಪ್ ಆಗುತ್ತೆ. ಅವ್ರನ್ನ ಯಾರನ್ನ ಕೇಳ್ಬೋದು, ನಾವು ಹೋಗಿ ಸಣ್ಣ ಪುಟ್ಟ ಕೇಳ್ಬೋದು. ಏನಕ್ಕೆ ಯಾರನ್ನ ಕೇಳೋಕ್ಕಾಗಲ್ಲ ಈಗ ಹೋಗಿ. ಎಲೆಕ್ಷನ್ ಆಗಬೇಕು, ಆದರೆ ಹೌದು ಏನು ತೊಂದರೆ ಅವ್ರಿಗೆ ಹೇಳೋಕ್ಕಾಗುತ್ತೆ. ನೆಕ್ಸ್ಟು ಯಾರು ಇವಾಗ ಯಾರಿಗೆ ನಾವು ಹೇಳಬೇಕು ಏನು ತೊಂದರೆ ಅಲ್ವಾ, ಆ ಥರ ಇದೆ. ಈಗ ಯಾರಿಗೆ ಹೇಳ್ತಾ ಇದ್ರಿ ಸರ್? ಇವಾಗ ಸದ್ಯಕ್ಕೆ ಯಾರಿಗೂ ಸಿಗೋದಿಲ್ಲ ಹೇಳೋದಕ್ಕೆ. ಯಾರು ಸಿಗೋಲ್ಲ. ಅಲ್ಲ ಏನು ಗೊತ್ತಾ, ಫಸ್ಟ್ ಚೆನ್ನಾಗಿತ್ತು, ಈಗ ಸ್ವಲ್ಪ ಎಲ್ಲ ಪ್ರಾಬ್ಲಮ್ಮೆ. ಮೋಸ್ಟ್ಲಿ ಕಸ ಎತ್ತವ್ರು ಬರಲ್ಲ. ಈ ರೋಡ್ ಕಸ ಬರೋರು ಯಾರು ಬರೋದೇ ಇಲ್ಲ. ಆಯಿತು, ಆಲ್ಮೋಸ್ಟ್ 9 ತಿಂಗಳು 6 ತಿಂಗಳು ಯಾರು ಬರೋದೇ ಇಲ್ಲ. ಇದಕ್ಕೆ ನಾವೇ ನೋಡಿ ಮೊರೆ ಹತ್ರ ಅಲ್ಲಿ ಎಲ್ಲಿ ಕಸ ಹಾಕ್ತಾರೆ ಅಲ್ಲೇ. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನು ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ವಾರ್ಡ್ ಭೂಪಸಂದ್ರ. ಈ ಭೂಪಸಂದ್ರ ವಾರ್ಡಲ್ಲಿರುವಂಥ ಜನರು ಏನು ಹೇಳ್ತಾರೆ ನೋಡ್ಕೊಂಬರೋಣ. ನಾನೀಗ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಭೂಪಸಂದ್ರ ವಾರ್ಡಲ್ಲಿದ್ದೀನಿ. ಈ ಭೂಪಸಂದ್ರ ವಾರ್ಡ್ನ ಜನ ಏನು ಹೇಳ್ತಾರೆ, ಅವರ ಸಮಸ್ಯೆಗಳೇನು, GBA ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಂಬರೋಣ ಬನ್ನಿ. ಆಗಿಲ್ಲ, ಆಗಬೇಕು. ಇವಾಗ ಗೌರ್ಮೆಂಟ್ ಡಿಪೆಂಡ್ ಆಗುತ್ತೆ. ಪಬ್ಲಿಕ್ ಏನು ಮಾಡೋಕ್ಕೂ ಆಗೋದಿಲ್ಲ. ಅದು ಕಾರ್ಪೊರೇಷನ್ ಅಥವಾ MLA ಅವರಿಗೆ ಅವ್ರು ಏನು ಡಿಸಿಷನ್ ತೊಗೊಂಡು ಸರಿ ಏನು ಯಾವ ಏರಿಯಾ ಹಿಂಗೇನು ಕೇಳ್ತಾರೆ, ಇಂಥ ಏರಿಯಾ ಅಂದರೆ ಅದು ಮೀಡಿಯಾಗೆ ಸ್ವಲ್ಪ ಕಳಿಸ್ಕೊಡ್ತಾರೆ. ಅದೇನೇನು ನೋಡ್ಕೊಂಡು ಪರಿಹಾರ ಮಾಡಿಕೊಡ್ತಾರೆ. ಇವಾಗ ಮಡಗಿದಾರಲ್ಲ, ಕಾರ್ಪೊರೇಟರ್ ಮಡಗಿದ್ದಾರೆ. ಎಲೆಕ್ಷನ್ ಇದೆ, ಈ ತಿಂಗಳು 3 ತಿಂಗಳು ಇದೆ. ಕಾರ್ಪೊರೇಟರಿಂದ ಬೇಕೇ ಬೇಕಲ್ಲ, ಕಾರ್ಪೊರೇಷನು ಅವ್ರು ಬೇಕೇ ಇಲ್ಲ, ಕಾರ್ಪೊರೇಟರ್ ಬೇಕೇ ಬೇಕು. ಸರ್ 11 ವರ್ಷ ಆಯಿತು BBMP ಎಲೆಕ್ಷನ್ನೇ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ ಎಲ್ಲದನ್ನು ಕೂಡ ಈ ಅನುದಾನ ಬರೋದೆಲ್ಲ MLAಗಳೇ ತಗೋಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ರಾಬ್ಲಮ್ನು MLAಗಳ ಹತ್ರನೇ ಹೋಗಿ ಹೇಳ್ಕೊಳಕ್ಕಾಗಲ್ಲ ಅಲ್ವಾ. ನಾವು ಕಾರ್ಪೊರೇಟರ್ ಹತ್ರ ಹೇಳಬೇಕು. ಒಂದು ಕಾರ್ಪೊರೇಟರ್ ಈ ಸರ್ಕಾರ ದುಡ್ಡಿಲ್ಲ ಅಂತ ಒಂದು ಕಾರ್ಪೊರೇಟ್ ಎಲೆಕ್ಷನ್ ಮಾಡೋಕ್ಕಾಗ್ತಾ ಇಲ್ಲ ಸರ್ ಈ ಸರ್ಕಾರ. ಅಂಥದ್ರಲ್ಲಿ ಮೋದಿನ ನಾವು ಸೆಂಟ್ರಲಲ್ಲಿ ಏನೋ ಅನುದಾನ ಬಂದಿಲ್ಲ, ಏನೋ ಅನುದಾನ ಬಂದಿಲ್ಲ ಅಂತ ಬರೀ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗಲಿಂದ ಬರೀ ಇದೇ ಮಾತಾಡ್ತಾ ಇದ್ದಾರೆ ಸರ್. ಕಾರ್ಪೊರೇಟರ್ ಎಲೆಕ್ಷನ್ ಆಗಿದ್ರೆ ಯಾವುದು ಸಮಸ್ಯೆ ಇರಲ್ಲ. ಇವಾಗ ಸ್ವಲ್ಪ ಕಸದ್ದು ಸಮಸ್ಯೆ ಇದೆ. ಸೆಕೆಂಡ್ ಕ್ರಾಸು ರಹಮತ್ ನಗರದಲ್ಲಿ ಕಸದ್ದು ಸಮಸ್ಯೆನೂ ಇದೆ. ಅದು ಬಗೆಹರಿಸ್ಬೇಕಂದ್ರೆ BBMP ಎಲೆಕ್ಷನ್ ಆದರೆ ನಾವು ಬಂದು BBMP ಯಾರು ಕಾರ್ಪೊರೇಟರ್ ಇರ್ತಾರೆ ಅವ್ರಿಗೆ ನಾವು ಹೇಳಿ ಬಗೆಹರಿಸ್ಕೋಬೋದು. ರೋಡ್ಗೆ ಅಗೀತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕು. ಆಗಲೇ ನಮ್ಮ MLA ಅವರು ಸಾಕಾದಷ್ಟು ಕೆಲಸ ಮಾಡಿದ್ದಾರೆ. ಕೌನ್ಸಿಲರ್ನು ಇಲ್ಲ, ಯಾರೂ ಇಲ್ಲ ಇಲ್ಲಿ. BBMP ಎಲೆಕ್ಷನ್ ಬರಬೇಕು ಅಂತ ನಾವು ಕಾಡ್ತಾ ಇದ್ದೀವಿ. ಆಗಬೇಕು ಅಲ್ವಾ? ಆಗಬೇಕು ಸರ್, ಆಗಬೇಕು. ಇಲ್ಲ ಅಂದರೆ ಅಷ್ಟೇ ಈ ವಾರ್ಡೇ ಹಾಳಾಗ್ಬಿಡುತ್ತೆ. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನು ಹೇಳಿದ್ರು ಅಂತ ಹೇಳಿ. ಇಲ್ಲಿ ಸಮಸ್ಯೆಗಳಿಗಿಂತ GBA ಎಲೆಕ್ಷನ್ ಕೂಡಲೇ ಆಗಬೇಕು. 6 ವರ್ಷದಿಂದ ಎಲೆಕ್ಷನ್ನೇ ಆಗಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕಾರ್ಪೊರೇಟರ್ನ ಕೇಳಬೇಕು. ಪ್ರತಿಯೊಂದಕ್ಕೂ ಕೂಡ ಈಗ ಹಾಲಿ ಇರುವಂಥ ಶಾಸಕರು, ಸಚಿವರು ಅವ್ರನ್ನ ಕೇಳಲಿಕ್ಕಾಗತ್ತಾ ಪ್ರಶ್ನೆ ಮಾಡ್ತಾ ಇದ್ದಾರೆ. 11 ವಾರ್ಡ್ಗಳಿರುವ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲ ವಾರ್ಡ್ಗಳು ಹೈಫೈ ಇದ್ದಾವೆ, ಇನ್ನು ಕೆಲವು ವಾರ್ಡ್ಗಳು ಸ್ಲಮ್ಗಳನ್ನು ಕೂಡ ಹೊಂದ್ಕೊಂಡಿದ್ದಾವೆ.
ಅಭಿವೃದ್ಧಿ ಆಗ್ತಿರುವಂಥ ಸಾಕಷ್ಟು ವಾರ್ಡ್ಗಳು ಕೂಡ ಇದ್ದಾವೆ. ಈ 11 ವಾರ್ಡ್ಗಳಲ್ಲಿ ಜನರು ಮಾತಾಡಿದ್ದು ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ, ಆದರೆ ಅಭಿವೃದ್ಧಿಯ ನೆಪದಲ್ಲಿ ಆಮೆಗತಿಯಲ್ಲಿ ಕಾಮಗಾರಿಗಳಾಗ್ತಾ ಇದೆ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ. ಇದೆಲ್ಲದಕ್ಕಿಂತಲೂ ಕೂಡ ಮುಂಚಿತವಾಗಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಾವು ಕಾರ್ಪೊರೇಟ್ರ್ ಬಳಿ ಹೋಗಬೇಕು. ಆದರೆ ಚುನಾವಣೆ ಆಗಿ 6 ವರ್ಷನೇ ಆಯಿತು, ಸಾಧ್ಯ ಆದಷ್ಟು ಬೇಗ ಚುನಾವಣೆಯನ್ನು ಮಾಡಿ ಅಂಥೇಳಿ ಮನವಿ ಮೇಲೆ ಮನವಿ ಮಾಡ್ಕೊಳ್ತಾ ಇದ್ದಾರೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನರು. ಕ್ಯಾಮ್ರಾ ಪರ್ಸನ್ನ ನೂರ್ ಅಹಮದ್ ಶರೀಫ್ ಜೊತೆ ಶರಣು ಹಂಪಿ, ನ್ಯೂಸ್ 18.